ರಾಮನವಮಿಗೆ ಎಲ್ಲರ ಮನೆಯಲ್ಲೂ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಕಾಯಿ ಒಬ್ಬಟ್ಟು ಮಾಡಿದ್ದೀವಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಹಲ್ಯಾಸ್ ವರ್ಲ್ಡ್. ನಾನು ನಿಮ್ಮ ಅಹಲ್ಯ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಕಾಯಿ ಒಬ್ಬಟ್ಟು ಎಷ್ಟು ನೀಟಾಗಿ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದಿದು. ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಜೊತೆಗೆ ಯಾರೆಲ್ಲ ಸುಮ್ಮನೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಕೂಡ ಒಂದೊಳ್ಳೆ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಸೊ ಮೊದಲನೇದಾಗಿ ನಾನಿಲ್ಲಿ 2 ಕಾಯಿನ ಬಳಸಿ ಕಾಯಿ ಒಬ್ಬಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬದಲ್ಲಿ ಮಾಡಿದ್ದೆ, ಆದರೆ ಸ್ವಲ್ಪ ಅಳತೆ ಏರುಪೇರು ಆಗಿ ಕಾಯಿ ಒಬ್ಬಟ್ಟು ಹೋಗಿ ಕೊಬ್ಬರಿ ಮಿಠಾಯಿ ಹಾಕೋಗಿತ್ತು. ಹಸಿ ತೆಂಗಿನಕಾಯಿ ಕೊಬ್ಬರಿ ಮಿಠಾಯಿ ರೀತಿ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಈಗ ಊರಿಗೆ ಬಂದಿದ್ವಲ್ವಾ, ಊರಲ್ಲಿ ಕರೆಕ್ಟ್ ಅಳತೆನಲ್ಲಿ ನಾನಿಲ್ಲಿ ಕಾಯಿ ಒಬ್ಬಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಳತೆ, ಹೇಗೆ ತಗೊಳ್ಳೋದು ಅಂತ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ. ಮೊದಲನೇದಾಗಿ ಕಾಯಿನ ನಾನಿಲ್ಲಿ ನೀಟಾಗಿ ತುರಿದಿಟ್ಕೊಳ್ತಾ ಇದ್ದೀನಿ. ತುರಿದಿರುವಂತಹ ಕಾಯಿನ ಒಂದು ಬಾಣಲಿಗೆ ಹಾಕಿ ಚೆನ್ನಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ಕೆಂಪಗಾಗೋ ತನಕ ಹುರ್ಕೋಬೇಕು, ಆದರೆ ಸೀಸಬಾರ್ದು. ಸರಿನಾ? ಕಾಯಿ ಹುರಿದಾದ್ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗ್ಬಿಟ್ಟಾದ್ಮೇಲೆ ಅದನ್ನ ರುಬ್ಕೋಬೇಕಾಗತ್ತೆ. ರುಬ್ಬಿ ಅಂದ ತಕ್ಷಣ ನೀರೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಡ್ರಾಪ್ ನೀರು ಕೂಡ ಹಾಕಬಾರ್ದು. ಹೀಗೆ ಮಾಡೋದ್ರಿಂದ ನಾವು ಕಾಯಿ ಒಬ್ಬಟ್ಟನ್ನ ಅಟ್ಲೀಸ್ಟ್ ಒಂದು 15 ದಿನಗಂಟನಾದ್ರು ಇಟ್ಟು ತಿನ್ನಬಹುದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿನ ಕೂಡ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಚೆನ್ನಾಗಿ ಸಣ್ಣಗೆ ರುಬ್ಕೊಂಡಾದ್ಮೇಲೆ ಅದನ್ನು ನಾವು ತೆಗೆದಿಟ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಕಾಯಿ ಚೆನ್ನಾಗಿ ರುಬ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಬಳಸಬಾರ್ದು. ಮತ್ತು ಅದೇ ಬಾಣಲಿಗೆ ನೋಡಿ, ಇಲ್ಲಿ ಬೆಲ್ಲದ ಅಳತೆನ ಹೇಳ್ತಾ ಇದ್ದೀನಿ. ಒಂದು ಕಾಯಿಗೆ 1/2 ಬೆಲ್ಲನ ತಗೊಳ್ತಾ ಇದ್ದೀನಿ. ಇದು ಬೆಲ್ಲ ಸಣ್ಣಚ್ಚಾಗಿರೋದ್ರಿಂದ 1/2 ತಗೊಳ್ತಾ ಇದ್ದೀನಿ. ದಪ್ಪಚ್ಚಾಗಿದ್ರೆ 1 ಬೆಲ್ಲ ಸಾಕಾಗುತ್ತೆ. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಎಡವಟ್ಟು ಏನು ಮಾಡ್ಕೊಂಡಿದ್ದೆ ಅಂದರೆ, ನಮ್ಮನೇಲಿ ಉಂಡೆ ಬೆಲ್ಲ ಇತ್ತು ಅಂದ್ಬಿಟ್ಟು ಅದರಲ್ಲಿ ನಾನು ಕಾಯಿ ಒಬ್ಬಟ್ಟನ್ನು ಮಾಡಿದ್ದೆ. ಒಂದು ಕಾಯಿಗೆ ಆಲ್ಮೋಸ್ಟ್ 3/4 ಉಂಡೆ ಅಷ್ಟು ಬೆಲ್ಲ ಹಾಕಿ ಅದು ತುಂಬ ಸಿಹಿಯಾಗಿ ಅಂಟಾಗಿ ಕೊಬ್ಬರಿ ಮಿಠಾಯಿ ಥರ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಈ ಸಲ ಕರೆಕ್ಟ್ ಅಳತೆನಲ್ಲೇ ಮಾಡ್ತಾ ಇದ್ದೀನಿ. ಬೆಲ್ಲನ ನೀಟಾಗಿ ಕರಗಿಸಾದ್ಮೇಲೆ ಅದನ್ನು ಶೋಧಿಸ್ಕೋಬೇಕು. ಅದರಲ್ಲಿ ಕೆಲವು ಕಸ ಕಡ್ಡಿ ಇರುತ್ತಲ್ವ, ಹಾಗಾಗಿ ಶೋಧಿಸ್ಕೊಂಡಾದ್ಮೇಲೆ ಆ ಬೆಲ್ಲದ ನೀರಿಗೆ ನಾನಿಲ್ಲಿ ಕಾಯಿನ ರುಬ್ಕೊಂಡಿದ್ವಲ್ವ ಅದನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಬೆಲ್ಲದ ನೀರನ್ನ ಚೆನ್ನಾಗಿ ಕುದಿಸ್ಬೇಕು, ಪಾಕ ಬರೆಸ್ಕೋಬೇಕು ಅನ್ನೋಂಥದ್ದೇನಿಲ್ಲ. ಇನ್ ಕೇಸ್ ಅದು ಏನಾದ್ರು ಬೆಲ್ಲದ ನೀರು ಪಾಕ ಬಂತು ಅಂದರೆ ತಿಳ್ಕೊಳ್ಳಿ, ಅದು ಕಾಯಿ ಒಬ್ಬಟ್ಟಾಗಲ್ಲ, ಕಾಯಿ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ಆಗೋಗ್ಬಿಡುತ್ತೆ ಅಂತ. ಹಾಗಾಗಿ ಬೆಲ್ಲದ ಪಾಕ ತಗೋಬೇಡಿ. ಜಸ್ಟ್ ಹಾಗೇನೆ ಕರಗಿಸಿ ಅದಕ್ಕೆ ರುಬ್ಕೊಂಡಿರುವಂತಹ ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೂ ಕೂಡ ನಾವು ಬೆಲ್ಲದ ನೀರಲ್ಲಿ ಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡ್ರೆ, ಚೆನ್ನಾಗಿ ಹುರಿದು ಚೆನ್ನಾಗಿ ಬೇಯಿಸಿದ್ರೆ ನಮಗೆ ಒಬ್ಬಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ದಿನಗಳ ಕಾಲ ಇಟ್ಟು ತಿನ್ಬಹುದು. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಹೊಂದಿಸಿದಾದ್ಮೇಲೆ ಒಂದು ತಟ್ಟೆ ಮುಚ್ಚಿಟ್ಟು ಒಂದು 5 ನಿಮಿಷನಾದರೂ ಅದು ಸಿಮ್ಮಲ್ಲೇ ನಾವನ್ನ ಬೇಯಿಸ್ಕೋಬೇಕು. ಕಾಯಿ ಮತ್ತು ಬೆಲ್ಲ ಎರಡೂ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮಧ್ಯೆ ಮಧ್ಯೆ ಈ ಥರ ತಿರುವ್ಕೊಳ್ತಾ ಇರಿ, ಇಲ್ಲ ಅಂದರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಚೆನ್ನಾಗಿ ನೀರೆಲ್ಲ ಸುಂಡಿದೆ ಅನ್ನುವಾಗ ನಾವು ಆ ಹೂರಣನ ಕೈಯಲ್ಲಿ ತಗೊಂಡ್ರೆ, ಕೈಯಲ್ಲಿ ಅಂದ್ರೆ ಅದು ನೀರಂಗಿರ್ಬೇಕು, ಆದ್ರೆ ಹೂರಣದಲ್ಲಿ ನೀರಿರಬಾರ್ದು. ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಹೇಳ್ತಾ ಇರೋದು ನಾನು. ಕಾಯಿಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಎವಾಪರೇಟ್ ಆಗಿ ಬೆಲ್ಲದ ನೀರ್ ಜೊತೆಗೆ ಅದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವು ಅದನ್ನ ಮುಟ್ಟಿದಾಗ ಸಾಫ್ಟ್ ಆಗಿರುತ್ತೆ, ಆದ್ರೆ ನೀರಿರಲ್ಲ. ಸರಿನಾ? ಇಷ್ಟಾದ್ಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕು, ಆಗ್ಲೇನೆ ನಾವು ಇದನ್ನ ಒಬ್ಬಿಟ್ಟು ತಟ್ಟೋದಿಕ್ ಆಗೋದು. ಅಷ್ಟ್ರಲ್ಲಿ ಬನ್ನಿ, ನಮ್ಮ ಮತ್ತೆ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ರು, ನೋಡ್ಕೊಂಡು ಬರೋಣ. ನಮ್ಮಮ್ಮ ಅಂತೂ ಈ ಗಿಡಗಳನ್ನೆಲ್ಲ ಸಣ್ಣ ಮಕ್ಕಳ ಥರನೇ ಸಾಕ್ತಿದ್ದಾರೆ. ನಾನು ಹೋಗಿದ್ದು ನೋಡಿ ನನ್ನ ಮಗಳು ಕೂಡ ಬಂದ್ಲು. ಅವಳು ಕೂಡ ನೀರು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ಲು. ಇದನ್ನ ಕಣಕ ಅಂತಾರೆ. ಮೈದಾ ಹಿಟ್ಟಿನಲ್ಲಿ ಯೂಶಲ್ ಆಗಿ ಕಲ್ಸ್ಕೊಳ್ಳೋದು. ನಾನಿಲ್ಲಿ ಮೈದಾ ಮತ್ತೆ ರವೆನ ಬಳಸಿ ಕಲ್ಸಿದ್ದೀನಿ. ಇದನ್ನ ವಿಡಿಯೋ ಮಾಡ್ಕೋಬೇಕಾಗಿತ್ತು, ಆದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ಕಣಕ ಕಲ್ಸೋದು ಬರುತ್ತೆ ಅಂತ ಅನ್ಕೊಂಡು ನಾನು ವಿಡಿಯೋ ಮಾಡೋದನ್ನ ಮರ್ತಿದ್ದೀನಿ. ನೋಡಿ, ಇದು ಹೂರ್ಣ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಮೊದಲನೇದಾಗಿ ನಾವು ಇದನ್ನ ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಡೋಣ, ಆಗ ನಮ್ಗೆ ಒಬ್ಬಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನೋಡ್ತಾ ಇರಬಹುದು, ನಾನು ಉಂಡೆಗಳನ್ನ ಕಟ್ಟುವಾಗ ನನ್ನ ಕೈಗೆ ಯಾವುದೇ ರೀತಿ ಅಂಟ್ತಾ ಇಲ್ಲ. ಅದು ಆ ರೀತಿ ಪರ್ಫೆಕ್ಟ್ ಆಗಿ ಹೂರ್ಣ ರೆಡಿ ಆಗಿದ್ರೆ ಒಬ್ಬಟ್ಟು ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಬರೀ ಹೂರ್ಣ ಒಂದೇ ಸಾಕ, ಕಣಕ ಕೂಡ ತುಂಬಾ ಚೆನ್ನಾಗೇ ಇರಬೇಕು. ನಮ್ ಕಡೆ ಹದ ಅಥವಾ
ಬನಿ ಬಂದಿದೆ ಅಂತ ಅಂತಾರೆ. ಸೊ ಹದವಾಗಿ ನಾವು ಕಣಕನ ಕಲಸಿಟ್ಕೊಂಡು ಹೂರ್ಣನ ಮಾಡಿಟ್ಕೊಂಡ್ರೆ ಪರ್ಫೆಕ್ಟ್ ಆದಂತಹ ಕಾಯಿ ಒಬ್ಬಟ್ಟು ನಮಗೆ ಸಿಗುತ್ತೆ. ಸರಿನಾ? ಈಗ ನಿಮಗೆ ಹೂರ್ಣನ ಅದು ಕಣಕದೊಳಗಡೆ ಹೇಗೆ ಸೇರಿಸಿ ಲಟ್ಸೋದು ಅನ್ನೋದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಆಲೂ ಪರಾಟ ಎಲ್ಲ ಮಾಡ್ತೀವಲ್ವ, ಸೇಮ್ ಅದೇ ರೀತಿ. ಒಂದು ಸಿಂಪಲ್ ಟಿಪ್ ಏನಪ್ಪಾ ಅಂದ್ರೆ, ಕೆಳಗಡೆ ಒಂದು ಕವರ್ ಇಟ್ಟು ಅದ್ರ ಮೇಲೆ ನಾವು ಒಬ್ಬಟ್ಟನ್ನು ಹಿಟ್ಟಿಟ್ಟು ಮೇಲೆ ಇನ್ನೊಂದು ಕವರ್ನ ಇಟ್ಟು ನೀಟಾಗಿ ಈ ರೀತಿ ಹರಡ್ಕೋಬಹುದು. ತುಂಬಾ ಪೇಪರ್ ರೀತಿಯಾಗಿ ಬರುತ್ತೆ. ನಮ್ಗೆ ಯಾವ ಸೈಜಲ್ಲಿ ಬೇಕು, ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪದಲ್ಲಿ ನಾವು ಇದನ್ನ ನೀಟಾಗಿ ಲಟ್ಟಿಸ್ಕೋಬಹುದು. ಈ ಟಿಪ್ನ ಫಾಲೋ ಮಾಡಿ. ಅಥವಾ ನಿಮ್ಮ ಮನೇಲಿ ಬಟರ್ ಪೇಪರ್ ಇತ್ತು ಅಂದ್ರೆ ಅದ್ರ ಮೇಲೂ ಕೂಡ ಮಾಡ್ಕೋಬಹುದು. ಈಗ ರೊಟ್ಟಿಗೂ ಅಂತಾನೆ ಪೇಪರ್ಸ್ಗಳೆಲ್ಲ ಸಿಗುತ್ತಲ್ವ, ಅದ್ರ ಮೇಲೂ ಕೂಡ ನೀವು ಇದನ್ನ ತಟ್ಕೋಬಹುದು. ಎರಡೂ ಬದಿ ತುಂಬಾ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಹಾಗೆ ಉರಿ ಕಡಿಮೆನೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಮ್ಮ ಕಡೆ ಹೇಗೆ ಮಾಡ್ತಾ ಇದ್ರು ಅಂದ್ರೆ, ಈ ಕಾಯಿ ಒಬ್ಬಟ್ಟನ್ನೆಲ್ಲ ಜಾಸ್ತಿ ಮಾಡಿ ಇಟ್ಕೊಳ್ತಾ ಇದ್ರು. ಒಂದು 15-20 ದಿನಕ್ಕೆ ಆಗುವಷ್ಟು. ಅಕಸ್ಮಾತ್ ಏನಾರ ಸಡನ್ ಆಗಿ ಮನೆಗೆ ನೆಂಟರು ಬಂದ್ರೆ ಇದನ್ನೇ ಬಿಸಿ ಮಾಡಿ ಅವ್ರಿಗೆ ಕೊಡ್ತಾ ಇದ್ದಿದ್ದಂಥದ್ದು ನಾನು ನೋಡಿದ್ದೀನಿ ನಮ್ಮ ಅತ್ತೆ ಮನೇಲಿ. ಹಾಗಾಗಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು. ಜೊತೆಗೆ ಬೇಳೆ ಒಬ್ಬಟ್ಟುಗಳು ಒಂದಿನ ಅಷ್ಟೇ, 2 ದಿನಕ್ಕೆ ಅದು ನಾರ್ ಬಂದ್ಬಿಡುತ್ತೆ. ಈ ರೀತಿ ಮಾಡಿ ಕಾಯಿ ಒಬ್ಬಟ್ಟನ್ನ ನೀವು ಸುಮಾರು ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು. ಈಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳಿಗೆ ತಿಂಡಿ ಬೇಕಾಗಿ ಇರುತ್ತೆ. ಇಂಥದ್ನ ರೆಸಿಪೀಸ್ನ ಟ್ರೈ ಮಾಡ್ತಾ ಇರಿ, ಚೆನ್ನಾಗಿರುತ್ತೆ. ಈಗ ಹೇಳುವುದು ಚೆನ್ನಾಗಿತ್ತಾ? ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.